ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಊರಲ್ಲಿ ಬಯಲಾಟಕ್ಕೆ ಮಾಡ್ತಾ ಇದ್ದಾರೆ ಭಕ್ತ ಮಾರ್ಕಂಡೇಯ ಅಂತೇಳಿ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಡೀರಿ, ಏನು ನಾಟಕ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀರಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ನಡೀರಿ, ಇವಾಗ ಆ ಲೊಕೇಶನ್ ಹತ್ರ ಹೋಗೋಣ. ಸ್ನೇಹಿತರೆ, ಇವಾಗ ನಾವು ನಾಟಕ ಸ್ಟೇಜ್ ಹತ್ರ ಬಂದ್ವಿ, ನಾವು ನಮ್ಮ ಫ್ರೆಂಡ್ಸು. ಹಾಗೆ ನಿಮ್ಗೆ ಇನ್ನೊಂದು ಹೇಳಬೇಕು, ನಮ್ಮ ಆಕಾಶ್ ಅವರು ಆಕಾಶ್ ಗೇಮಿಂಗ್ ವೈಟ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಡೀರಿ, ಇವಾಗ ಹಿಂದ್ಗಡೆ ಇದೆಲ್ಲ ಅದೇ ಸ್ಟೇಜು. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನಮ್ದು ಗ್ಯಾಂಗ್. ಕೈ ಮಾಡ್ರಲ್ಲ ನೋಡಿ ಸ್ನೇಹಿತರೆ, ಇದು ನಮ್ಮೂರು ಆಂಜನೇಯ ದೇವಸ್ಥಾನ. ನೋಡ್ತಾ ಇರ್ಬೋದು, ತುಂಬ ಹಳೇ ದೇವಸ್ಥಾನ ಇದು. ನೋಡಿ, ನಮ್ಮ ವಿಡಿಯೋನ ಜೈ ಹನುಮಾನ್ ಅಂತೇಳಿ ಸ್ಟಾರ್ಟ್ ಮಾಡೋಣ. ನಡೀರಿ, ಇವಾಗ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ಡ್ರೆಸ್ ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ಯಾವ ಪಾರ್ಟ್ ಅಂತ ಕೂಡ ತೋರಿಸ್ತೀನಿ. ನಡೀರಿ ಇವಾಗ. ನೋಡಿ ಸ್ನೇಹಿತರೆ, ಇವಾಗೆಲ್ಲ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಕಾರಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಜನ ತುಂಬಿಕೊಂಡಿದ್ದಾರೆ. ಇಲ್ಲೆಲ್ಲ ನೋಡಿ ಯಾವ ಥರ ಎಲ್ಲರೂ ಹಾಸಿಗೆ ಅದೆಲ್ಲ ತೊಗೊಂಡಿದ್ದಾರೆ. ನೋಡಿ, ಹುಡುಗರೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವೆಲ್ಲ. ನೋಡಿ, ಎಲ್ಲರೂ ಕಾರ್ಯ ಮಾಡ್ತಾವ್ರೆ. ಇನ್ನೂ 10 to 15 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆ ವಿಡಿಯೋ ತೋರಿಸ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ಈ ಥರ ಸಿಗೋದು ತುಂಬ ಕಷ್ಟ. ಈ ಥರ ಹಳ್ಳಿಗಳೆಲ್ಲ ಮಾಯ ಆಗಿಬಿಟ್ಟಿದೆ ಈ ಥರ ಕಾರ್ಯಕ್ರಮಗಳು. ಅದಕ್ಕೋಸ್ಕರ ವಿಡಿಯೋನ ಫುಲ್ ನೋಡಿ. ನಡೀರಿ, ಇವಾಗ ಇನ್ನೂ 10-15 ಮಿನಿಟ್ಸ್ ಬಿಟ್ಟು ಮತ್ತೆ ನಿಮಗೆ ಯಾವ ಥರ ಪ್ರೋಗ್ರಾಮ್ ನಡೀತಾ, ನಾಟಕ ಯಾವ ಥರ ನಡೀತಾ ಅಂತ ತೋರಿಸ್ತೀನಿ. ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಡಿಸ್ಪ್ಲೇ ಕಾಣ್ತಲ್ಲ ನೀನು. ಹೋಗು ನಿಮ್ಮ ಆಯರ್ ಎಲ್ಲರ ನೋಡಿದ್ಯಾ? ಇಲ್ಲ ಅಲ್ಲ, ಎಲ್ಲಿದ್ದಪ್ಪ?
ನಾನು ಇಲ್ಲಿ ಇದ್ದೀನಿ ಮತ್ತೆ ನೀ ಎಲ್ಲಿದ್ದಿ ಎಲ್ಲಿ ಏನಂತಾರೆ ಮನುಷ್ಯ ಸೌಂಡ್ ವಿಘ್ನೇಶ್ವರ ಮಹಾರಾಜಂತ ಯಾಕೆ ಕೇಳ್ಬಿಡು. ವಿಘ್ನೇಶ್ವರ ಮಹಾರಾಜನ ವಿಘ್ನೇಶ್ವರ ಮಹಾರಾಜನ ತಮ್ಮಲ್ಲಿ ಸ್ಥಾನವನ್ನು ಬಿಟ್ಟು ಸುಂದರ ಸಭಸ್ಥಾನಕ್ಕೆ ಬಂದು ಮಹೋತ್ಸವೇಂದ್ರೇವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಈ ಪಟ್ಟಣದಲ್ಲಿ ಶಕ್ತಿ ಶಾಂಭೋಗಿ ಪುಣ್ಯಗೌಡ ಕುಲಕರ್ಣಿ ಮುಂತಾದ ಸಮಸ್ತ ದೈವಾದಿಗಳಿಗೆ ಅರಸಿಯೇ ಆಶೀರ್ವಾದ ಮಾಡಲಿಕ್ಕೆ ಬರಣವಾಯಿತು. ಇದು ಅಲ್ಲದೆ 2 ದಿನ ದಿವಸದಲ್ಲಿ ಈ ಅರಿಕೇರಿ ಗ್ರಾಮದಲ್ಲಿ ಶಿವಭಕ್ತ ಮಾರ್ಗಂಡೆ ಎಂಬ ಕಥೆಯನ್ನು ಆಡುವವರಿಗೆ ಆಶೀರ್ವಾದ ಪಡೆಗಳನ್ನು ಕೊಟ್ಟು ಹೋಗಲಿಕ್ಕೆ ಬರಣವಾಯಿತು. ಸರಸಿ ತಿಳಿಸೋಣ. ವಿಘ್ನೇಶ್ವರ ಕೇಳಿದ್ದಲ್ಲ. ಹೌದು, ವಿಚಾರ ಮಾತಾಡ್ಬೇಕು. ಮಾತಾಡ್ತಾರೆ ಹಂಗಲ್ಲ, ಗೊತ್ತಿರ್ತಾರು ಊರಿಂದ ಬಂದಿರ್ತಾರ. ಏನಾಗೇನಾದ್ರು ಮುತ್ತು ಮಾಣಿಕ ರತ್ನ ಒತ್ತಿರದ ಒಂದು ಕುರ್ತಿ ಇಂಥ ರತ್ನಗಳು ಅವಲ್ಲ ಮತ್ತೊಂದು ವಿಚಾರ ಮಾಡಿ ಗೊತ್ತಾಗ್ತದೆ. ನೀವುದಾರಪ್ಪ ಎಲ್ಲ ಮುಂದೆ ಮಾತಾಡೋದು ಸೇವಾ ಸಾಕ್ತಾರೆ. ಸೇವಕಂತ ನೀನು ಕೈ ಕಡೆ ಒಂದು ಬಂತ ಇದ್ದೇನೆ ನಾವು. ಅದಕ್ಕೆ ಸೇವಕ ಸೇವಕ ಸೇವಕನ ಆದ್ರೆ ಇದೇನು ಮಾಡ್ಬೇಕು ಇಂದ ಆಮತ್ ಹೇಳ್ಬಿಡು. ಹತ್ತದ ಮೇಲೆ ನಿಂತು ನಟನ ಮಾಡುವಂತ ನಿಟ್ಟ ಸಾರದ ನಿಗಂಟಾರ್ದೇವ ತಮ್ಮ ನಾವು ಅಂಕಿತದಿಂದ ಸೇವಕಿ ಅಮ್ಮನ ಪುತ್ರನಾದ ಬಾಲಕೃಷ್ಣ ನಾನೆಂದು ಒಡಿ ಒಡಿ ಜೈ ಬೇರೆ ಇಡೀ
ಸುಂದರ ಸಭಾಮಂದಿರಕ್ಕೆ ಬಂದು ಭಾವೋತ್ತಮೆಂದು ಬುದ್ಧಿ ನಮ್ಮ ರಾಜಮಂದಿರವನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಈ ಅಡಕೆ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಾಲಕರು ಕೂಡಿ ಭತ್ತ ಮಾಡ್ಕೊಂಡು ಬಯಲಾಟವನ್ನಾಡುವರಂತೆ ಆ ಬಾಲಕರಿಗೆ ಒಂದು ಉತ್ತಮವಾದಂತೆ ಆಶೀರ್ವಾದ ಪಟ್ಟೋಗಲಕ್ಕೆ ಬರಲಾಯಿತು ಸಾರಥಿ ತಿಳಿತೇನೆ ನಾ ಬಂದ आता साइड से आता माइक आता हार्मोनियम वाला आता सर ಮುಂದಕ್ಕೆ ಬಂದ कहीं पे ना तो ಸೋಮಪತ್ನಿಯಿಂದ ಹನುಮಿಷ್ಟಕಾರಣ್ಣ ದಶರಥ ಮಗಳಾದ ಹೌದು ಜೀವ ಜಂತು ಮಿತಿನಲಂಕಾರ ಕುಮುಲ ಕಲ್ಲೋಲ ರತ್ನ ಸೋಪಾನ ಪಾನವಿದ ಸದಮೂರದ ಸರೋವರಗಳಿಂದ ಆ ಮೈಕ್ ಸ್ವಲ್ಪ ಮುಂದಕ್ಕೆ ಬರಂತಾರೆ ಪುಂಡಲಿಕ ಶರಭ ನಾದ ಹುನ್ನಾದ ದೀಕರ
ಕೈವಾರವನ್ನು ಶೋಧಿಸುವ ವಿಚಾರ ಎಂಬುದು ಬ್ರಹ್ಮಚಾರಿ ಗೃಹಸ್ಥವಾಸ ಪ್ರಸಕ್ತ ಚೆನ್ನೈ ಶಾಸ್ತ್ರ ಚತುಷ್ಟಯ ಹರಿಹರಿ ಜಾನಮಾನಸ ಮುನೇಂದ್ರಾಶ್ರಮಂಗಲಂ ಮಧ್ಯ ಸಿದ್ಧಾಸ್ತ್ರ ನಿವಾಸ ಎಲ್ಲ ಬಿಸಿಲಿನ ಡಾಕ್ಟರ್ ಹೇಳ್ತಾ ಸಣ್ಣ ಸಣ್ಣದ ವಯಸ್ಸಿನಂತೆ ಶಾಸ್ತ್ರಗಳಲ್ಲಿ ಶ್ರೀ ಸಂಧ್ಯಾಸ್ತ್ರೀಮೂರ್ತಿ ಧ್ಯಾನ ಮಂದನಾಗಿ ಆಧಾರ ಸ್ವಾದಿಷ್ಟ ಮಣಿಪೂರಕ ಆಗ್ನೇಯ ಅನಂತ ನಿಷಿದ್ಧ ಶಾಸ್ತ್ರಾರು ಹರಿಚಕ್ರ ಶೀತಚಕ್ರ ಈ 9 ಚಕ್ರಗಳು ಕ್ರಮವಾಗಿ ಜೀವ ಮಾರುತನ ತಪೋಬಲದಿಂದ ಎಬ್ಬಿಸಿ ಕೇಚರಿ ಭೇಚರಿ ಸ್ಯಾಚರಿ ಚೈನಕ ಚಾಂಬವಿ ಚಂದ್ರ ನಿತ್ಯ ಬಂಧನವಾಗಿ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನಧಾರಣ ಸಾಮಾನ್ಯವಾಗಿ ಯೋಗಾಸನಶೀಲನಾಗಿ ಈಗ ತಿಂಗಳ ಮಧ್ಯದ್ವಾರ ಧಾರಾರೂಪಕವಾಗಿ ಶ್ರೀಕುಟ ಶಿಖರವಾಗಿ ಸುಕುಂಬ ಅರಣ್ಯದಲ್ಲಿರಿದು ಕರ್ಪುರ ಧಾರಣ ವಿಕಾಸಮುಗಿದು ಪಶ್ಚಿಮ ಶಿಖರ ಹಾದ್ರ ಭಾಗಗಳು ಓದುವ ನಿಚ್ಚಳ ಶ್ರೀಗಳ ಮಧ್ಯೆ ಮಂಟಪಾದರ್ಶನ ಈಶ್ವರ ಬ್ರಹ್ಮ ಬ್ರಹ್ಮ ನನ್ನನಂತಂದು ಸುಖಮೆಯಲು ಉತ್ತಮನಾಗಿ ಮುಪ್ಪಾಂಗಿನ ಪಾಣಿಗಾನಕ್ಕೆ ಕಾಲವನ್ನು ನಿಲ್ಲಿಸಿ ಸರ್ವಶಕ್ತಿ ಸಕಲ ಭಕ್ತಿ ಯಾವ ದೀರ್ಘಗಳನ್ನು ಈಶ್ವರ ಅರ್ಪಣೆ ಮಾಡಿ ಸಾಧ್ಯನಲ್ಲ ಆದಿಯೋಗ್ಯಾನ ಮೂರ್ಖಂಡನ ಮುನಿಯರೆಂದು ಗ್ರಹಿಸಪ್ಪ ಭಕ್ತಗುಣಶೇಖರ ಭವ್ಯಗುಣ ಸಾಗರ ಮೂರ್ಖಂಡ ಆ ಮೇಲ ಬಂದಿರೋ ಬಿಟ್ಟು ಈ ತಪಸ್ಸನಕ್ಕೆ ಬಂದಿರೋ ಕಾರಣವೇನೆಂದರೆ ಗಾರವ ಜಾಬಲ್ಲಿ ಕೌರಣ್ಯ ಮನೆಗಳಿಂದ ಭಗವಂತಾದಿ ಪ್ರಕೃತಿ ಮತ್ತು ಹೋದ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಎಲ್ಲ ಮಕ್ಕಳಿಗೆ ನಾನಾದ್ರೆ ಹತ್ತಿಗಳು ಹತ್ತಿ ಬಂದಿರಿ ಅಷ್ಟ ವಿಚರ್ಸದಿಂದ ಪೂಜಿಸಿ ಬಂದವನ್ನು ಸಂತೋಷಪಡಿಸಿದ ಪುಣ್ಯತಮನ ಭಾವನೆಯಲ್ಲಿ ತಿಳಿದು ಅತಿಥಿಗಳ ಮಾರ್ಗ ನಿರೀಕ್ಷ ಪ್ರಯತ್ನ ಬರಣವಾಯ್ತು ಕಾರತಿ ತಿಳಿತೀರನ ಬಂದ ಸಂಗತಿ
ಮುಂದಕ್ಕೆ ಬೇಡ. ನನಗೆ ಇದು ಹಾಕ್ಬೇಕು ನೋಡಿ ವಾಟ್ಸಪ್ಪ ಯೂಟ್ಯೂಬ್ದಾಗ ನನಗೆ ವಾಟ್ಸಪ್ ಮಾಡಿ ನೀನು ವೀಡಿಯೋ ಅಂತ ಹಾಂ ಬೆಳಿಗ್ಗೆ ಫೋನ್ ಮಾಡ್ತೀನಿ. ನನಗ ಉಜ್ಜಿ ಒಂದಕ್ಕಿಂತ ದುಗುಲೂರ್ ತಾಲೂಕಿಂತ ಏ ಭಾಳ ತಮ್ಮ ಸ್ವಲ್ಪ ದಿಸ್ತು ತೆಗೆನ ವಿಚಾರ ಮಾಡೋಣ ವಿಚಾರ ಮಾಡಮ್ಮ ಮಾತಾಡ್ತಾರ ಮಾತಾಡ್ತಾರ ಅಮ್ಮನವ್ರು ಮಾತಾಡ್ತಾರೆ ಮಾತಾಡ್ತಾರೆ ಬಳ್ಳು ಹೋಗ್ಲೆ ದೂರಕ್ಕೆ ಮಾತಾಡ್ಬೇಕು ಹೆಣ್ಮಕ್ಳ ಮುತ್ತ ತಪ್ಪಾಗ್ತದ ಮಾತಾಡ ಹಂಗಲ್ಲ ನೈದಿನದ ದಯದಕ್ಷಿಣದಿಂದ ಕರಮುಗಿದ ಸ್ಥಿರವಾಗಿ ಸ್ಥಿರಗೊಂಡು ಬಂದವು ಕಾಯನ್ನು ಸ್ಥಿರ ಮಾಡು ಮಾತಾಡ ಅಮ್ಮ ಅದು ಹೌದು ತಿಮಿಕಿಟದ ಕಿರಣಗಳ ಶರದೊಳಗೆ ನಿಂತವರು ತಾಯಿ ಸೊಕ್ಕ ಬರಬಾಯಿ ಮೊದಲ ಮಾಡಿದ ಮಗನೇ ನಮ್ಮನ್ನು ದಾರೆಂದು ಕೇಳುವ ನೀದಾರಪ್ಪ ತರುಣ ತರುಣ ನಾನು ಅಂದಂತ ನೀನು ಆಯ್ತಾಯ್ತು ಕಾರಣ ಹೌದೌದು
ಗೆಲ್ತಾರ ಕುಂಸರು ಅವರು ಧರ್ಮಸ್ಥಳ ಅಂಜನಾ ಸ್ವಾಮಿ ಶಾಕ್ ಹೋಗಿ ಮೇನ ನೋಡಿ ಇವಾಗ ಬೇಕಾಗ್ತಿ ನಿನಗೆ
ಅವ್ರು ಯಾರೇನು ಗೊತ್ತೇ ಕಾಣಕತ್ತೀರ ತಪ್ಪೆ ಬರ್ತ ಆಯ್ತಾಯ್ತು ಅಂತ ಹೋಗೋಣ ನೋಡು ಕಲಿತನೆಂದು ಇನ್ನೊಂದು ಹಾ ಬಿಸಿದೆ ಬಿಸಿತೇನೆ ಹಂಗಲ್ಲ ಅದು ಎಲ್ಲಿಗೆ ಹೇಳು ಸೈನವಂತದವರು ಯಾರು ಗೊತ್ತಾಗಿಲ್ಲ ಸೈನವಂತದವರು ಬಹಳ ನಯಗಳಿಂದ ಭಯಭಕ್ತಿಯಿಂದ ವಿಚಾರ ಮಾಡ ಆಮೇಲೆ ಗೊತ್ತಾಗ್ತದ ಹಾ ಮಾಡಿಬಿಡು ವಿಚಾರ ಮಾಡಿಬಿಡು ಹಾ ಕನ್ನಡ ಮಾತಾಡಬೇಕು ಶ್ರೀ ಮದಕಂಡಲ ಪಂಡಿಲೇಶ್ವರ ಗೋರ್ಪಂಡಿತ ಮಧುಗಂಡ ಪಂಡಿತ ಘಟ ಗಾಯಕ ಗಣಪದನೇಕ ಕವಿತ ಏಕದಿಮ್ಮಂದಿಗಳ ಸಂಧಾನ ಬಿಂಬೈಸಿ ಚಿತ್ತದಿಂದ ಹರಟಗಳನ್ನು ಲಾಭದಿಂದ ಪಟುಜ್ವರದಿಂದ ತನಕ ನೇತ್ರ ದಾರಿಗಳನ್ನು ಸಚಿವ ಕಾಂತ ಮಕ್ಕಳೇಕನಾನಿಯರ ಮಾನವ ಮಾತದಿ ಮನರಮಯವಾಗಿ ತನ್ನ ಬೆಳದಿಂದ ನೋಡು ತಳ ಕಲಿತ ಗ್ರಹಗಳಿಂದ ಜಗಿಸುವ ತೊಳಗಿ ಬೆಳೆಸುವ ಈ ಸಭಮಂಟಪದವರು ಸದಭಕ್ತಿ ಸದ್ಭಕ್ತಿ ಸಾಧೂರ ಕರಮಾಗಿ ಲಟ ಲಟಿಸದೆ ತುಟಿ ನಿಸಗದೆ ಚಿತ್ತ ಬುದ್ಧಿಯಿಂದ ದೀನ ಭಾವದಿಂದಿರುವ ಅನುಜ ನೀದಾವನ ಸೇವಕ ಭಯಂಕರ ಪಾವಕ ಅದು ದೂರ ಇದೆ ಪಾದನ್ನ ಮುಂದೆ ಗಟ್ಟಿಯಾಗಿ ಮಾತನಾಡಿಸ್ತಲ್ಲ ನೀನು ಯಾರು ನಿನ್ನ ನಾಮ ಅಂತವೇನು ನನ್ನ ನಾಮ ನಿನ್ನ ನಾಮ ಹೇಳಪ್ಪ ಅಂತ ಹೇಳಕತ್ತನಪ್ಪ ನನ್ನ ನಾಮ ಹೇಳ್ಬಿಡು ಶ್ರೇಷ್ಠವಾದ ಪಾತಾಳ ಗಂಗಿ ನದಿಯಲ್ಲಿ ಸ್ನಾನ ಮಾಡುವಂತ ನಾ ಶ್ರೇಷ್ಠವಾದ ಚಂದ್ರಳ ಸಾರಥಿ ಜನಗಂತ ದೇವ ತಮ್ಮ ನಾಮಾಂಕಿತವೆಂದು ಕೇಳುತ್ತೇನೆ ಎಲೈ ಸಾರಥಿ ಎಲೈ ಭಕ್ತ ಶಿರಮಣಿ ಸಾರಥಿಯೇ ನಮ್ಮ ನಾಮದ ವಿಸ್ತಾರವನ್ನು ಕೇಳಬೇಕೆಂಬ ಇಚ್ಛೆ ಉಂಟಾದರೆ ತಿಳ್ಕೊಟ್ಟು ಕೇಳು ಹೇಳಬೇಕೆಂದ್ರೆ ಶ್ರೀ ಭದ್ರಮಣಿಯೇ ಗಣನಿಯೇ ಕುಂಠಿತ ವೈಕುಂಠ ಸ್ವಯಂಭೋ ಲೋಕಾಂತರಿಕ ಈ ಭಾವ ವಿಜೃಂಭಿತ ನೀಡಮ್ಮ ದಟ್ಟ ದಾಟ ನಿಮ್ ಸೋಲಿಸುವ ಶರಣು ಪಕ್ಕ ಸುರಾಜ್ ಮರಿಯನ್ನು ಕೇಳಿ ಹಿಂದಕ್ಕೆ ಹಿಂದೆ ನಂದದೋಳು ಉಗ್ರ ತಪೋಮುಗೈದು ಸಮಗ್ರರ ಮತ್ಸಗ್ರರಾರ ಮತ್ರಾದ ದೈತ ದಾನವರನ್ನು ಮರಗಿಸಿ ಈ ದಕ್ಷಿಣ ಮೂರ್ತಿ ಅಲಂಕಾರವನ್ನು ಧರಿಸಿ ಈ ದಕ್ಷಿಣ ಕಾಶಿನ ಕ್ಷೇತ್ರವನ್ನು ಈ ದಶ ದಿಕ್ಕಿಗೆ ಪ್ರಸರಿಸುವ ಈ ಸರ್ಸಲೋಕ ಭೀಕರ ವಿಜಿತವಾದ ಜಲ ಏಕದಶ ರುದ್ರ ರೂಪವನ್ನು ಕಂಡು ದ್ವಾದಶ ಅದಿತ್ತರಿಗೆ ಮೀರಿ ಚತುರ್ದಶ ಮನಮುನಿಗಳಿಂದ ವಂದಿತನಾಗಿ ಷೋಡಶ ತೇಜದಿಂದ ಒಪ್ಪುವ ಅಷ್ಟದಶ ಪುರಾಣ ಪ್ರಸಿದ್ಧ ಪುರುಷರಾದ ಮುರುಕಾಂಡನ ಮುನೇಂದ್ರನ ಮೂವರ ಕಾಂತಿಯಾದ ಮುರಗತಿ ಕುಮಾರನೆಂದು ಎನ್ನ ನಾಮಧೇಯ ಕಂಡೇನೆಂದು ವಿಧೇಯರಿಗೆ ವಿಧೇಯನಿಸಿ ವೇಚಿಸಲ ಈ ಮನುಜಾಗ್ರಗಣ್ಯ ಲಾವಣ್ಯ
ಬಂದಿರಬೇಕು ಎಲ್ಲವೇ ಸಾರಥಿ ನಮ್ಮ ಮೇರ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಜನಕನ್ನು ನನಗೆ ಛತ್ರವಿದ್ಯಾ ಶಸ್ತ್ರಶಾಸ್ತ್ರ ಅಷ್ಟದಶ ಪುರಾಣಗಳಲ್ಲಿ ನಿಪುಣತ್ವ ಬಂಧಿಸಿದನು. ಆದರೆ ಎಷ್ಟು ಅಭ್ಯಾಸ ಮಾಡಿದರೂ ಆ ಸದ್ಗುರುವನ್ನು ಹುಡುಕುವ ಮಾರ್ಗವೇ ದೊರೆಯಲಿಲ್ಲ. ಏನು ಪಾಪದಿಂದ ಈ ದಳದಲ್ಲಿ ಹುಟ್ಟಿ ಬಂದೇನು? ನಾನೆಂಬುದೇನು? ನಾನು ಬಾರು, ನಾನೆಂಬ ಒತ್ತುದಾರದು, ನಾನೆಂಬ ಗುರುತು ತೋರಿಸಿಕೊಡುವಂತ ಆ ಸದ್ಗುರುನಾಥ ಎಂಥವನೆಂಬ ವಿಚಾರವ ಹಾರೆಯನ್ನು ಪಕ್ಕುತ್ತಾ ತೋಳು ಬಳಲುತ್ತಾ ಮನಸ್ಸು ಮನದೊಳಗೆ ನಿಲ್ಲದೆ ಅಚಿತ ಅಭ್ಯಾಸಕರು ಧಾರಾದರು ಬರ್ತಾರಂದು ಅವರ ಸಂಬಂಧಿತ ಲಕ್ಷಣಗಳನ್ನು ತಿಳಿದು ನನ್ನ ಗುರುತು ಅವರಿಗೆ ಕೇಳಬೇಕೆಂಬ ತತ್ವರಿದ್ದೀನಿ. ವರ್ಣವೈತು ಸಾರಥಿ ತಿಳಿತೇವೆ ನಾವು ಬಂದು ಸಂಗತಿ. ನಮನ ತಾಯಿ ನಿಮ್ಮ ಪಾಪಕ್ಕೆ ನಾನು ಉಳಿಸುವೆನು. ಚೆನ್ನಾಗಿ ಕೇಳ್ತಾನ. ಅದೇ ತಾಯಿಯ ಬೇರೆ ಚೆನ್ನಾಗಿ ತಿಳ್ಕೊಂತೇನೆ ನಾನು. ಅಲ್ಲಿ ಏನ ನಾಟ ನಾಡಿದ್ದಿ ನಂದನ ಜರ್ಮಣಿ ಹೆರತರನು ಹಾತ್ಮಗಾನದೆಯ ಕೇಳಿದ್ದು ಮುಖಶಾಸ್ತ್ರ ಪುರಾಣವೆಲ್ಲ ಕೇಳಿದ್ದು ಮುಖಪಾಠ ಮಾಡಿದ್ಯಾ ಹಿತ್ತ ಬಾಕಂದ ಹೆಣ್ಣ ಚಿನ್ನದ ಗೊಂಬೆ ಅದು ಕೇಳಿದರೆ ನಂಬೆ ತಾಯಿ ತಾತ ನರಿತು ಕೇಳಿದರೆ ಆಟಕ್ಕೆ ಹೋಗಿದ್ದೆ ನಂಬದಲ್ಲದೆ ಇಲ್ಲದು ಹೇಳಬಹುದು ಯಾತಕ್ಕೆ ನಾನ ಸಾಕ
ಪುರಾಣದ ವಚನಗಳನ್ನು ಕೇಳಿದರು. ಶಿವನೇ ಹೆಚ್ಚು, ಶಿವನಂ ಬಿಟ್ಟರೆ ಮೋಕ್ಷವೇ ಇಲ್ಲ, ಶಿವನ ಕೆಳಗೆ ಎಲ್ಲಾ ದೇವತೆಗಳೆಂದು ಹೇಳುತ್ತವೆ. ಅಮ್ಮ ಜನನೇ, ಹೋಗುಸೆ, ಕೆಲವರು ವಿಷ್ಣುವೇ ಹೆಚ್ಚು, ನಾರಾಯಣಕ್ಕಿಂತ ಅಧಿಕ ದೇವತೆಗಳು ಇಲ್ಲ. ಹರಿಯ ತಳಗೆ ಸರ್ವ ದೇವತೆಗಳು ತಾರತಮ್ಯ ಜ್ಞಾನಿಗಳೆಂದು ಹೇಳುತ್ತಾರೆ. ಅಮ್ಮ ಜನನೇ, ಹೋಗುಸೆ, ಕೆಲವರು ಶಕ್ತಿನೇ ಆದಿ ದೇವತೆ, ತ್ರಿಮೂರ್ತಿಗಳು ಈಕೆಯ ಚರಣಾಭಿಮಾನಿಗಳೆಂದು ಹೇಳುತ್ತಾರೆ. ಇನ್ನ ಕೆಲವರು ಸೂರ್ಯನೇ ಪ್ರತ್ಯಕ್ಷ ದೇವರು, ಶ್ರೀಮೂರ್ತಾತ್ಮಕನು, ಇತನಕ್ಕಿಂತ ಅಧಿಕ ದಾವುದು ಇಲ್ಲೆಂದು ಹೇಳುತ್ತಾರೆ. ಅಮ್ಮ ಜನನೇ, ಕೆಲವು ಆಚಾರ ಕಾಂಡ, ಜ್ಞಾನ ಕಾಂಡ, ವ್ಯವಹಾರ ಕಾಂಡ, ಈ ಮೂರರಿಂದ ಒಡಗೂಡಿದ ಮನಸ್ಫೂರ್ತಿ ಎಂಬ ವಿಜ್ಞಾನೇಶ್ವರ ನಮ್ಮನ್ನು ನೋಡಿದರೆ ಅದರಲ್ಲಿ ಸದ್ಗುರು ವಚನವಿಲ್ಲದ ನಿಸ್ತಾರ ವಸ್ತುಗಳಾಗಿರುವವು. ಲಕ್ಷೋತ್ತರ ಲಕ್ಷ್ಯ ಶಕ್ತಿ ಅರಿತು ಸರ್ವಶಾಸ್ತ್ರಗಳೆಲ್ಲ ಸುಳ್ಳಾಗಿ ತೋರುವವು. ಈ ಸರ್ವಶಾಸ್ತ್ರಗಳನ್ನು ಕೇಳಿ ಅರಿತುಕೊಂಡು ಕರ್ಮ ಖಂಡಗಳಿಗೆ ಸೇರಿ ಭವಕ್ಕೆ ಬೀಜವನ್ನು ಹುಟ್ಟಿಸಿ ಬೆಳ್ಳಿ ಬೋಧಗ ನೋಡಿ ಚೆನ್ನಾಗಿ ನೋಡಿ ಕೇಳ್ತೀನಿ ಅವಳು ಹಂಗ ನೋಡಿ ಮುಚ್ಚ ಏ ಚಸ್ಮಾ ಆ ಬೋದ್ಗ ನೋಡಿ ಇಂದ ಏನೋ ಕೇಳಿಸಿಲ್ಲ ಬೋದ್ಗ 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 ಈ ಬೋದ್ಗಂದ ಯಾವಾಗ ಏನಪ್ಪ ಬೋದ್ಗಂದ್ ನೋಡ್ಬೇಕು ನಾವು ಬೋದ್ಗಂದ್ ನೋಡೇ ಹೋಗ್ತೀವಿ ಅಂತ ಎಷ್ಟೊತ್ತಿದ್ರಗ
ಏ ಬೋದ್ ಸ್ವಲ್ಪ ಸೇರಿದ ಬೋದ್ಗ ಕೈಲಾಡ ದಿಕ್ಕ ಮುಕ್ಕ ಬುಜಿ ಬಿಡಿದೆ ನೋಡ್ತಾ ಕೈಲಾಗ ಹಸುವಾಗ ಜೊತೆ ಬಾಯ್ ಒಳ್ಳೆ ಬೋದೆ ಕಣ್ಮುಚ್ಚ ಈಗ ನಾಳೆ ಕಾಲೇಜ್ ಹೋಗಲ್ಲ ಸೋಮವಾರ ಅಲ್ಲ ಅಂತ ಇವತ್ತು ಸೋಮವಾರ ಸೋಮವಾರ 3 ಸೋಮವಾರ ನಾವು ಬೋದ್ಗಂದು ಬಂದ್ಬಿಟ್ಲೆ ಜೂಮ್ ಆಗ್ತಿ ಚಂದ ಹೌದು ಬೋದ್ಗ ಇದೇನು ಅಲ್ಲ ಉಚಿತ ಆಯಲ್ಲ ಮಗನಗ ಕಿದ್ಗ ಕಿಲ್ಲಿ ಬರೋದು ಬದ ಅಲ್ಲ ನೋಡಿ ಬೆಟ್ಟ ಅವನು ಬೋದ್ಗಂದ ಆದಾಗ చాలా రాజేష్ కూడా కొంటుంది అదా ఏ బోధగా काय कचरे काय करायचं नाಳೆ ಅವ್ರ ಮಮ್ಮಿ ನಿಮ್ಮನೆ ಇದ್ದೀರ
ಜ್ಯೋತಿ ಮೆಚ್ಕೆರೆಗಿರ್ತಾರಂತ ಇವ್ರಿ ಬೋದ್ಗ ಗ್ಯಾರಂಟಿ ಇಲ್ಲ ಬೋದ್ಗ ಬೋದ್ಗ ಬೋದ್ಗೆ ಏನು ಗ್ಯಾರಂಟಿ ಇಲ್ಲ ಬೆಟ್ಟ ಬೋದಿಗೆ ನೋಡಿದ್ಯಾ ಮೈಕ್ ಇಲ್ಲೇ ಅದ ಅಲ್ಲಿ ಕುಣಿದಾರ ಅದು ಓದ್ಸ ಸೋಮವಾರ ಬೋದಾಗ ನಮಗೂ ನೋಡ್ಲೈತಲ್ಲ ಶಾಣ ಸ್ವಲ್ಪ ಇದ್ದಾವ ಮಕ್ಕ ನಮ್ಮ ಬೋದ್ಗ ನೋಡಿ ಹಂಗೆ ಅಂತದ